ರಾತ್ರಿ ಹೊತ್ತು ನಮ್ಮೂರ್ ಕಾಡಲ್ಲಿ ಏನೇನು ಓಡಾಡ್ತವೆ ಅಂತ ನೋಡೋಣ ಅಂತ ಹೋದ್ರೆ ರೋಡಲ್ಲಿ ಹೋಗ್ತಾ ಮಲ ಕಾಣಿಸ್ಬಿಡದ. ಅದು ಕಾಣಿಸಿದ ಖುಷಿಗೆ ಹತ್ರ ಹೋಗಿ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ರೆ ಅದು ಓಡೋಗಿ ಸ್ಪೀಡ್ ನೋಡಿ ನಮಗೆ ಶಾಕ್ ಆಗ್ಬಿಡ್ತು. ಓಡ್ತಿದ್ ಕಣಲ್ಲಿ ಓಡ್ತಿದ್ದೆ, ಜಲ್ದಿ ಹೋಗ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಚಿರತೆದೋ ನಾಯಿದೋ ಹೆಜ್ಜೆ ಗುರ್ತಿದ್ರು ಮಾತ್ರ ಭಾರಿ ದಪ್ಪ ಇತ್ತು. ಅಲ್ಲಿಂದ ಮತ್ತೆ ಮುಂದೆ ಬಂದು ನೋಡಿದ್ರೆ ಒಂದು ಚಿಕ್ಕದೊಂದು ಆಮೆ ಸಿಕ್ತು. ಅದು ಮಾತ್ರ ಮಸ್ತಾಗಿತ್ತು ನೋಡ್ರಿ. ಅದನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ವಿ. ನಾವು ಮುಂದೆ ಹೋಗ್ತಿರಬೇಕಾರೆ ಹಿಂದೆ ಇರೋರು ಚಿರತೆ ಸೌಂಡ್ ಕೇಳಿಸ್ತೈತೆ ಅಂತ ಅಂದರು. ನಾವು ನಂಬಿಲ್ಲ. ಆಮೇಲೆ ಸ್ವಲ್ಪ ತಾನೇ ನಮಗೂ ಕೇಳಿಸ್ತು. ಚಿರತೆ ಸೌಂಡ್ ಕೇಳಿದ್ದಕ್ಕೇನೆ ಎಲ್ಲರೂ ಹಿಂಗೆ ಗಾಂಡ್ಗಾಬ್ರಿ ಆಗಿದ್ದಾರೆ. ಇನ್ನೇನಾದ್ರು ಅದು ಅಕಸ್ಮಾತ್ ಮುಂದೆ ಬಂದಿದ್ದಿದ್ರು ನನ್ನ ಕಥೆ ಏನಾಗಿರ್ತಿತ್ತು, ಅವ್ರ ಕಥೆ ಏನಾಗಿರ್ತಿತ್ತು. ಆಮೇಲೆ ಬೆಳಿಗ್ಗೆನೆ ಎದ್ದು ಕೆರೆಗೆ ಬಂದು ಮೀನು ಹಿಡಿಯೋಣ ಅಂತ ಸ್ವಲ್ಪ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ನೀರೊಳಗೆ ಸ್ವಲ್ಪ ಹೊತ್ತು ಹಾಕಿದೆ. ಸ್ವಲ್ಪ ಹೊತ್ತು ಹಾಕಿದ ತಕ್ಷಣ ನೀರೊಳಗೆ ಸ್ವಲ್ಪ ಹಲ್ಚಲ್ ಆಯಿತು. ಆಮೇಲೆ ನೋಡ್ರಿ ಸಿಕ್ತು. ಇದಾದ್ಮೇಲೂ ಒಂದು ಎಕ್ಸ್ಟ್ರಾ 7 ಮೀನು ಸಿಕ್ತು. ಅವ್ರು ವೀಡಿಯೋ ಮಾಡಿಲ್ಲ, ಯಾಕಂದರೆ ಚಾರ್ಜ್ ಇರಲಿಲ್ಲ. ಕಡೆ ಎಲ್ಲರೂ ನೀಟಾಗಿ ಫಿಶ್ನ ಕ್ಲೀನ್ ಮಾಡ್ಕೊಂಡು ಫಿಶ್ನ ತವಾ ಮೇಲೆ ಹಾಕಿ ಬೇಯಿಸಿದಾಗ ಹೆಂಗಿತ್ತು ಅಂದರೆ ಸ್ಮೆಲ್ಲು ಘಮ ಅಂತ. ತಿಂದಾದ್ಮೇಲೆ ಅಂತೂ ಹೆಂಗಿತ್ತು ಅಂದರೆ ಟೇಸ್ಟು so good and tasty.